ಬಂದ್ರ ರೀಸೆಂಟ್ ಆಗಿ ಇರಾನ್ ಇಸ್ರೇಲ್ ನ ವಾರ್ ಶುರುವಾದಾಗಿಂದ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಶೇರ್ ಆಗ್ತಿತ್ತು. ಐ ಆಮ್ ನಾಟ್ ಶೋರ್ ನೀವು ಆ ವಿಡಿಯೋನ ನೋಡಿದಿರೋ ಇಲ್ವೋ, ಬಟ್ ನೋಡಿಲ್ಲ ಅಂತಂದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಈಗ ನೋಡಿ. ಈ ವಿಡಿಯೋದಲ್ಲಿ ಇರಾನ್ ನ ಜನ ಒಂದು ವಿಯರ್ಡ್ ಲುಕಿಂಗ್ ಮೂರ್ತಿನ ಸುಡ್ತಿದಾರೆ, ಜೊತೆಗೆ ಏನೋ ಸ್ಲೋಗನ್ಸ್ ಸಹ ಹೇಳ್ತಿದಾರೆ. ಸೊ ಈ ವಿಡಿಯೋನ ನಿಮ್ಮಲ್ಲಿ ತುಂಬಾ ಜನ ನನಗೆ ಕಳಿಸ್ಬಿಟ್ಟು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾ ಇದ್ರೆ, ನೋಡಿ ಆಕ್ಚುಲಿ ಈ ವಿಡಿಯೋದಲ್ಲಿ ಇರುವಂತಹ ಆ ವಿಯರ್ಡ್ ಲುಕಿಂಗ್ ಮೂರ್ತಿ ಏನಿದೆಯೋ ಆ ಒಂದು ಮೂರ್ತಿ ಒಂದು ಈವಿಲ್ ಎಂಟಿಟಿ ಬಾಲ್ದು. ಈ ಸೆಟಾನಿಕ್ ಗಾಡ್, ಈ ಈವಿಲ್ ಎಂಟಿಟಿ ಬಾಲ್ ಬಗ್ಗೆ ಕುರಾನ್ ಅಲ್ಲಿನೂ ಸಹ ಮೆನ್ಷನ್ ಇದೆ, ಜೊತೆಗೆ ಜೂಯಿಶ್ ಪೀಪಲ್ ನಂಬುವಂತಹ ಹಿಬ್ರೂ ಬೈಬಲ್ ಅಲ್ಲಿನೂ ಸಹ ಮೆನ್ಷನ್ ಇದೆ. ಸೊ ಈ ಈವಿಲ್ ಎಂಟಿಟಿ ಬಾಲ್ದು ಏನ್ ಸ್ಟೋರಿ, ಇದನ್ನ ಯಾಕೆ ಜನ ಪೂಜಿಸ್ತಾರೆ, ಆ ಸ್ಕೇರಿ ರಿಚುವಲ್ಸ್ ಏನು, ಅದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇಯರ್ಫೋನ್ಸ್ ಹಾಕೊಂಡು ರೆಡಿ ಆಗಿ. ಐ ಆಮ್ ಶೋರ್ ನೀವು ಬಲೆನ್ಸಿಯಾಗ ಅನ್ನುವಂತಹ ಒಂದು ಫ್ಯಾಷನ್ ಬ್ರ್ಯಾಂಡ್ ನ ನೇಮ್ ಅಂತೂ ಕೇಳಿರ್ತೀರ. ಆಲ್ಮೋಸ್ಟ್ ಎಲ್ಲ ಸೆಲೆಬ್ರಿಟೀಸ್ ಪ್ರಿಫರ್ ಮಾಡುವಂತಹ ಒನ್ ಆಫ್ ದಿ ಮೋಸ್ಟ್ ಪಾಪ್ಯುಲರ್ ಫ್ಯಾಷನ್ ಬ್ರ್ಯಾಂಡ್ ಬಲೆನ್ಸಿಯಾಗ. ಸೊ ಈ ಫ್ಯಾಷನ್ ಬ್ರ್ಯಾಂಡ್ ನ ರಿಗಾರ್ಡಿಂಗ್ ಒಂದು 3-4 ವರ್ಷದ ಹಿಂದೆ ಒಂದು ದೊಡ್ಡ ಕಾಂಟ್ರವರ್ಸಿ ಆಗಿತ್ತು. ಅದೇನಂದ್ರೆ ಇವರೊಂದು ಆಡ್ ಕ್ಯಾಂಪೇನ್ ಶುರು ಮಾಡಿದ್ರು, ಅದರಲ್ಲಿ ಮಕ್ಕಳನ್ನ ಯೂಸ್ ಮಾಡಿದ್ರು, ಮಕ್ಕಳನ್ನ ಆಸ್ ಎ ಮಾಡೆಲ್ ಆಗಿ ಚೂಸ್ ಮಾಡ್ಕೊಂಡು ಅವರಿಂದ ಬ್ರ್ಯಾಂಡ್ ಪ್ರಮೋಷನ್ಸ್ ಮಾಡಿಸಿದ್ರು. ಸೊ ಆ ಒಂದು ಫೋಟೋ ಶೂಟ್ಸ್ ನ ನೋಡಿದ್ರೆ ನಿಮಗೆ ನಾರ್ಮಲಿ ಏನು ಅನ್ಸಲ್ಲ, ಅಂದ್ರೆ ಲೈಕ್ ಫಸ್ಟ್ ಟೈಮ್ ಆ ಫೋಟೋಸ್ ನ ನೋಡಿದಾಗ ನಿಮ್ಗೆ ಅಂತ ಏನು ವಿಯರ್ಡ್ ಅನ್ಸಲ್ಲ ಅದ್ರಲ್ಲಿ. ಬಟ್ ಅದನ್ನ ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿದ್ರೆ ಯು ವಿಲ್ ನೋಟಿಸ್ ಸಮಥಿಂಗ್ ವೆರಿ ವಿಯರ್ಡ್. ಲೈಕ್ ಏನು ಅಂತಂದ್ರೆ, ಈಗ ಈ ಹುಡುಗಿ ಇದೆ, ಈ ಹುಡುಗಿ ಕೈಯಲ್ಲಿ ಒಂದು ಡಾಲ್ ಇದೆ. ಆ ಒಂದು ಡಾಲ್ ನ ಅಬ್ಸರ್ವ್ ಮಾಡಿದ್ರೆ ಅದರ ಕತ್ತಿಗೆ, ಕೈಗೆ, ಕಾಲ್ಗೆ ಬೆಲ್ಟ್ ನ ಹಾಕಿದ್ದಾರೆ. ಇಫ್ ಯು ಡೋಂಟ್ ನೋ, ಈ ಪರ್ಟಿಕ್ಯುಲರ್ ಬೆಲ್ಟ್ ಏನಿದೆಯಲ್ಲ ಇದು ಒಂದು ಸೆಕ್ಸ್ ಟಾಯ್, ಅಂದ್ರೆ ಅಡಲ್ಟ್ಸ್ ಎಕ್ಸ್ಟ್ರೀಮ್ ಪ್ಲೆಜರ್ ಗೋಸ್ಕರ ಯೂಸ್ ಮಾಡುವಂತಹ ಒಂದು ಅಡಲ್ಟ್ ಟಾಯ್ ಅದು. ಸೊ ಅಂತದನ್ನ ಒಂದು ಚಿಕ್ಕ ಹುಡುಗಿ ಕೈ ಕೊಟ್ಟು ಇವ್ರು ಏನ್ ಮೆಸೇಜ್ ನ ಕೊಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಒಂದಿಷ್ಟು ಜನ ಇದನ್ನ ಡಿಬಂಕ್ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಸೊ ಒಂದು ಚಿಕ್ಕ ಹುಡುಗಿ ಕೈಯಲ್ಲಿ ಈ ತರ ಒಂದು ಸೆಕ್ಷುವಲ್ ಥಿಂಗ್ ನ ಯಾಕೆ ಕೊಟ್ಟಿದ್ದಾರೆ ಇದನ್ ಮುಂದೆ ಹೇಳ್ತೀನಿ. ಬಟ್ ಇನ್ನೊಂದು ಫೋಟೋ ನೋಡಿ, ಇದರಲ್ಲಿ ಹುಡುಗಿ ಬದಲಾಗಿ ಹುಡುಗ ಇದ್ದಾನೆ ಅಂಡ್ ಆ ಹುಡುಗ ಪಕ್ಕದಲ್ಲಿ ಒಂದು ಡಾಲ್ ಇದೆ. ಸೇಮ್ ಅಗೇನ್ ಈ ಒಂದು ಡಾಲ್ಗೂ ಸಹ ಕತ್ತಲ್ಲಿ, ಕೈಗೆ, ಕಾಲ್ಗೆ ಬೆಲ್ಟ್ ನ ಹಾಕಿದ್ದಾರೆ. ಈ ಒಂದು ಫೋಟೋಲಿ ಇನ್ನೂ ವಿಯರ್ಡ್ ಏನು ಅಂತಂದ್ರೆ, ಈ ಹುಡುಗನ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಡ್ರಾಯಿಂಗ್ ಇದೆ ಚಿಕ್ಕದು, ಅಂಡ್ ಅದನ್ನ ಝೂಮ್ ಮಾಡಿ ನೋಡಿದಾಗ ಇಟ್ಸ್ ಎ ಡೆವಿಲ್ ಪಿಕ್ಚರ್. ಸೊ ಒಂದು ಫ್ಯಾಷನ್ ಬ್ರ್ಯಾಂಡ್ ಏನಿದೆ ಈ ತರ ಎಲ್ಲ ವಿಚಿತ್ರ ಮಾಡ್ಕೊಂಡು ಅಂತ ಜನ ಇದನ್ನ ಡಿಬಂಕ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅಲ್ಲಿ ಗೊತ್ತಾಗಿದ್ದೇನು ಅಂತಂದ್ರೆ, ಈ ಒಂದು ಫ್ಯಾಷನ್ ಬ್ರ್ಯಾಂಡ್ ತನ್ನ ಈ ಒಂದು ಆಡ್ ಕ್ಯಾಂಪೇನ್ ಮೂಲಕ ಚೈಲ್ಡ್ ಅಬ್ಯೂಸ್, ಚೈಲ್ಡ್ ನ ತುಂಬಾ ನಾರ್ಮಲೈಸ್ ಮಾಡೋದಕ್ಕೆ ಟ್ರೈ ಮಾಡ್ತಿದೆ ಅಂತ ಗೊತ್ತಾಗುತ್ತೆ. ತುಂಬಾ ಪ್ರೊಟೆಸ್ಟ್ ಗಳಾಗ್ತವೆ. ಬಲೆನ್ಸಿಯಾಗ ಬ್ರ್ಯಾಂಡ್ ನ ಔಟ್ಲೆಟ್ಸ್ ಎಲ್ಲೆಲ್ಲಿ ಇರ್ತಾವೋ ಎಲ್ಲಾ ಕಡೆ ಜನ ಹೋಗ್ಬಿಟ್ಟು ಅದ್ರ ಮುಂದೆ ತುಂಬಾ ಪ್ರೊಟೆಸ್ಟ್ ಮಾಡ್ತಾರೆ. ಅಂಡ್ ಆ ಟೈಮ್ ಅಲ್ಲೇ ಈ ಒಂದು ಬಾಲ್ ಅನ್ನುವಂತಹ ಒಂದು ಈವಿಲ್ ಎಂಟಿಟಿ ಬಗ್ಗೆ ತುಂಬಾ ಜನರಿಗೆ ಗೊತ್ತಾಗಿತ್ತು. ಹೇಗೆ ಅಂತಂದ್ರೆ, ಈ ಬಲೆನ್ಸಿಯಾಗ ಅನ್ನುವಂತಹ ಈ ಫ್ಯಾಷನ್ ಬ್ರ್ಯಾಂಡ್ ಏನಿತ್ತು ಅದ್ರದ್ದು ಹೆಸರೇನಿತ್ತು ಬಲೆನ್ಸಿಯಾಗ ಅಂತ, ಅದನ್ನ ಗ್ರೀಕ್ ಭಾಷೆಯಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರೆ ಇಟ್ ಮೀನ್ಸ್ ಬಾಲ್ ಇಸ್ ದ ಕಿಂಗ್ ಅಂತ. ಎಷ್ಟೋ ವರ್ಷಗಳಿಂದ ಒಂದು ವೆರಿ ಪಾಪ್ಯುಲರ್ ಫ್ಯಾಷನ್ ಬ್ರ್ಯಾಂಡ್ ತನ್ನ ಹೆಸರಲ್ಲೇ ಒಂದು ಈವಿಲ್ ಎಂಟಿಟಿ ಬಗ್ಗೆ ಮೆನ್ಷನ್ ಮಾಡಿತ್ತು, ಬಟ್ ಇದನ್ನ ಯಾರು ನೋಟಿಸೇ ಮಾಡಿರ್ಲಿಲ್ಲ. ನಾವು ಹೂ ಇಸ್ ಬಾಲ್, ಈ ಈವಿಲ್ ಎಂಟಿಟಿದು ಸ್ಟೋರಿ ಏನು? ಈ ಒಂದು ಬಾಲ್ ಅನ್ನುವಂತಹ ಕ್ಯಾರೆಕ್ಟರ್ ಏನಿದೆಯೋ, ಈ ಈವಿಲ್ ಎಂಟಿಟಿ ಏನಿದೆಯೋ, ಇದು ಒಂದು ಕಾನ್ಸ್ಪಿರಸಿ ಥಿಯರಿನ ಪಾರ್ಟ್. ಕಾನ್ಸ್ಪಿರಸಿ ಥಿಯರಿ ಏನು ಅಂತಂದ್ರೆ, ಈ ಪ್ರಪಂಚದಲ್ಲಿರುವಂತಹ ಎಲೈಟ್ ಪೀಪಲ್, ಯಾರ ಹತ್ರ ತುಂಬಾ ದುಡ್ಡಿದೆ, ಯಾರ ಹತ್ರ ತುಂಬಾ ಇನ್ಫ್ಲುಯೆನ್ಸ್ ಇದೆ, ಯಾರ ಹತ್ರ ತುಂಬಾ ಪವರ್ ಇದೆಯೋ, ಅವರು ಸೀಕ್ರೆಟ್ ಆಗಿ ಅದನ್ನೆಲ್ಲಾ ಪಡೆಯೋದಕ್ಕೆ ಸಲುವಾಗಿ ಒಂದು ಗಾಡ್ ನ ಪೂಜೆ ಮಾಡ್ತಿದ್ದಾರೆ, ಅಂಡ್ ದಟ್ ಈಸ್ ಬಾಲ್. ಈ ಈವಿಲ್ ಎಂಟಿಟಿ ಸ್ಯಾಕ್ರಿಫೈಸಸ್ ನ ಡಿಮ್ಯಾಂಡ್ ಮಾಡುತ್ತಾ, ಅಂಡ್ ಇನ್ ರಿಟರ್ನ್ ನೀವು ಕೇಳಿದಷ್ಟು ದುಡ್ಡು, ನೀವು ಕೇಳಿದಷ್ಟು ಪವರ್ ನ ನಿಮಗೆ ಪ್ರೊವೈಡ್ ಮಾಡುತ್ತಾ. ಆಕ್ಚುಲಿ ಈ ಒಂದು ಈವಿಲ್ ಎಂಟಿಟಿ ಬಾಲ್ ಅನ್ನೋದು ಏನಿದೆಯೋ ಇದು ಒಂದು ಜಸ್ಟ್ ಕಾನ್ಸ್ಪಿರಸಿ ಥಿಯರಿ ಅಲ್ಲ, ಇದ್ರ ಬಗ್ಗೆ ಹೋಲಿ ಖುರಾನ್ ಅಂಡ್ ಹಿಬ್ರೂ ಬೈಬಲ್ ಅಲ್ಲಿ ಸಹ ಮೆನ್ಷನ್ ಇದೆ. ಸೊ ಈ ಹೋಲಿ ಬುಕ್ಸ್ ಅಲ್ಲಿ ಬಾಲ್ ಬಗ್ಗೆ ಏನೆಲ್ಲ ಮೆನ್ಷನ್ ಇದೆ ಅಂತ ಮುಂದೆ ಹೇಳ್ತೀನಿ. ಬಟ್ ಬಿಫೋರ್ ದಟ್ ನೋಡಿ, ಇಂಡಿಯಾದಲ್ಲಿ ಅನ್ನೆಸೆಸರಿ ಆಗಿ ಮೆಡಿಕಲ್ ಸೀಟ್ ಗೆ ಓವರ್ ಹೈಪ್ ನ ಕ್ರಿಯೇಟ್ ಮಾಡಿ ಕೋಟಿ ಚಾರ್ಜ್ ಮಾಡ್ತಿದ್ದಾರೆ. ಬಟ್ ಬೇರೆ ಕಂಟ್ರೀಸ್ ಲೈಕ್ ರಷ್ಯಾ, ಜಾರ್ಜಿಯಾ, ಉಜ್ಬೇಕಿಸ್ತಾನ್ ಈ ತರ ಇನ್ನು ಬಹಳಷ್ಟು ಕಂಟ್ರೀಸ್ ಅಲ್ಲಿ ಕೇವಲ 20 to 30 lakhs ಅಲ್ಲಿ ನಿಮ್ ಎಂಟೈರ್ MBBS ಕೋರ್ಸ್ ಕಂಪ್ಲೀಟ್ ಆಗುತ್ತಾ, ಅದನ್ನು ವಿತ್ ಟಾಪ್ ಕ್ವಾಲಿಟಿ ಎಜುಕೇಶನ್ ಕೊಡುವಂತಹ ಕಾಲೇಜ್ ಅಂಡ್ ಯೂನಿವರ್ಸಿಟೀಸ್ ಅಲ್ಲಿ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಸ್ಟಡಿಂಗ್ ಅಬ್ರಾಡ್, ಇವತ್ತಿನ ಸ್ಪಾನ್ಸರ್ admito.in ವಿಲ್ ಹೆಲ್ಪ್ ಯು ಔಟ್. ಇವ್ರು ನಿಮ್ಗೆ ನಿಮ್ ನೀಡ್ಸ್, ನಿಮ್ ಬಜೆಟ್ ಅಕಾರ್ಡಿಂಗ್ ಬೇರೆ ಕಂಟ್ರೀಸ್ ಅಲ್ಲಿ ಒಂದು ಒಳ್ಳೆ ಕಾಲೇಜ್, ಒಂದು
ಒಂದೊಳ್ಳೆ ಯೂನಿವರ್ಸಿಟಿನ ಸಜೆಸ್ಟ್ ಮಾಡೋದಲ್ದೆ ಇವ್ರು ಸಜೆಸ್ಟ್ ಮಾಡುವಂತಹ ಕಾಲೇಜ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನಿಮ್ ವೀಸಾ ಇಂದ ಹಿಡಿದು ಅಡ್ಮಿಷನ್ ಪ್ರಾಸೆಸ್ ಪ್ರತಿ ಒಂದು ಪೇಪರ್ ವರ್ಕ್ ಅಲ್ಲೂ ಇವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ನಾಟ್ ಓನ್ಲಿ MBBS ಸ್ಟೂಡೆಂಟ್ಸ್ ಫ್ರಮ್ ಎನಿ ಬ್ಯಾಕ್ ಗ್ರೌಂಡ್ ಲೈಕ್ ಕಾಮರ್ಸ್ ಸ್ಟೂಡೆಂಟ್ಸ್ ಕೂಡ ಅಬ್ರಾಡ್ ಅಲ್ಲಿ MBA ನ ಮಾಡಿ ತಮ್ಮ ಕೆರಿಯರ್ ನ ಲೆವೆಲ್ ಅಪ್ ಮಾಡ್ಕೋಬಹುದು. ಸೊ ಅಡ್ಮಿಷನ್ಸ್ ಆರ್ ಓಪನ್ ನಾವ್ ಅಂಡ್ ವೆರಿ ಲಿಮಿಟೆಡ್ ಸೀಟ್ಸ್ ಇರೋದು. ಸರ್ಚ್ admito.in ಇನ್ ಎನಿ ಬ್ರೌಸರ್ ಅಥವಾ ಡಿಸ್ಕ್ರಿಪ್ಷನ್ ಅಂಡ್ ಪಿನ್ ಕಮೆಂಟ್ ಅಲ್ಲಿ ಕೊಟ್ಟಿರುವಂತಹ ಲಿಂಕ್ ನ ಓಪನ್ ಮಾಡಿ ನಿಮ್ ಬೇಸಿಕ್ ಡೀಟೇಲ್ಸ್ ನ ಸಬ್ಮಿಟ್ ಮಾಡಿ ಅಥವಾ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ ಗೆ ಡೈರೆಕ್ಟ್ ಆಗಿ ಕಾಲ್ ಮಾಡಿ ವಿಚಾರಿಸಬಹುದು. ಸೊ ಡೂ ಚೆಕ್ ಔಟ್ admito.in. ನಾವು ವಿಡಿಯೋ ಕಡೆಗೆ ವಾಪಸ್ ಬರುವ. ಸುಮಾರು 1930ರಲ್ಲಿ ಆರ್ಕಿಯೋಲಾಜಿಸ್ಟ್ ನ ಒಂದು ಟೀಮ್ ಸಿರಿಯಾದಲ್ಲಿರುವಂತಹ ಇಗ್ರೇಟ್ ಅಲ್ಲಿ ಡಿಗ್ ಮಾಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಒಂದು ಮೂರ್ತಿ ಸಿಗುತ್ತೆ. ಹತ್ತತ್ರ 3000 ವರ್ಷಗಳ ಹಳೇದು ಒಂದು ಬಾಲ್ ನ ಮೂರ್ತಿ. ಅದು 3000 ವರ್ಷಗಳ ಹಿಂದೆ ಅಂದ್ರೆ ಈಗಿನ ಇಸ್ರೇಲ್ ನ ಜನ ಏನಿದಾರೋ ಅವ್ರ ಪೂರ್ವಜರು ಕೆನನೈಟ್ಸ್ ಅಂತ ಇದ್ರು. ಹೋಲಿ ಖುರಾನ್ ನ ಪ್ರಕಾರ ಈ ಕೆನನೈಟ್ಸ್ ನ ಜನ ಏನಿದ್ರಲ್ಲ ಇವರು ಮೊದಲು ಅಲ್ಲನ ನಂಬ್ತಿದ್ರಂತ. ಬಟ್ ಸ್ಲೋಲಿ ಇವರು ಅಲ್ಲನ ನಂಬೋದು ಬಿಟ್ಟು ಅವ್ರದ್ದೇ ಒಂದು ಸ್ವಂತ ದೇವ್ರನ್ನ ಕ್ರಿಯೇಟ್ ಮಾಡ್ಕೊಂಡ್ರಂತ. ಹೇಗೆ ಅಂತಂದ್ರೆ ಈ ಕೆನನೈಟ್ಸ್ ಗ್ರೂಪ್ಸ್ ಇರೋದಾಯ್ತಾ, ಆ ಗ್ರೂಪ್ಸ್ ಗೆ ಒಬ್ಬ ಲೀಡರ್ ಇರ್ತಾ ಇದ್ದ ಅಂಡ್ ಆ ಲೀಡರ್ ಗೆ ಇವರು ಬಾಲ್ ಅಂತ ಕರಿತಾ ಇದ್ರು. ಆ ಲೀಡರ್ ಇವ್ರನ್ನ ಎನಿಮೀಸ್ ಇಂದ ಪ್ರೊಟೆಕ್ಟ್ ಮಾಡ್ತಿದ್ದ. ಇವರಲ್ಲೇ ಏನಾದ್ರೂ ಜಗಳಗಳಾದಾಗ ಅದನ್ನ ಕುತ್ಕೊಂಡು ಸಾಲ್ವ್ ಮಾಡ್ತಿದ್ದ. ಎಲ್ರು ಚೆನ್ನಾಗಿ ಗೈಡ್ ಮಾಡ್ಕೊಂಡು ಪ್ರೊಟೆಕ್ಟ್ ಮಾಡ್ಕೊಂಡು ಇರ್ತಿದ್ದ. ಸೊ ಈ ಜನ ಏನ್ ಮಾಡಿದ್ರು ಅಂದ್ರೆ ಆ ಲೀಡರ್ ಸತ್ತಾದ್ಮೇಲೆ ಅವ್ನ ನೆನಪಲ್ಲೇ ಒಂದು ಮೂರ್ತಿ ಮಾಡಿದ್ರು. ಆ ಮೂರ್ತಿನ ಪೂಜಿಸೋದಕ್ ಶುರು ಮಾಡಿದ್ರು. ಸ್ಟಾರ್ಟಿಂಗ್ ಅಲ್ಲಿ ಆಫರಿಂಗ್ಸ್ ನ ಕೊಡೋರು ಲೈಕ್ ಹೂವ ಕೊಡೋದಾಗ್ಲಿ ಅಥವಾ ಆ ದೇವ್ರ ಹೆಸರಲ್ಲಿ ಉಪವಾಸ ಮಾಡೋದಾಗ್ಲಿ ಹಿಂಗೆಲ್ಲ ಇತ್ತು. ಇದು ಒಂಥರ ನಾರ್ಮಲ್ ಅನ್ಸದ್ಮೇಲೆ ಒಂದು ಲೆವೆಲ್ ಜಾಸ್ತಿ ಮಾಡಿ ತಾವು ಏನ್ ಸಾಕಿರುವಂತಹ ಸಾಕು ಪ್ರಾಣಿಗಳು ಇರ್ತಾ ಇದ್ವು ಅದನ್ನ ಆ ದೇವ್ರ ಹೆಸರಲ್ಲಿ ಬಲಿ ಕೊಡೋರು. ಅಷ್ಟೊತ್ತಿಗೆ ಆಲ್ರೆಡಿ ಜನರೇಷನ್ಸ್ ಚೇಂಜ್ ಆಗಿ ಸುಮಾರು ವರ್ಷಗಳು ಕಳೆದು ಹೋಗ್ಬಿಟ್ಟಿರ್ತವೆ. ಅಂಡ್ ಜನ ಏನ್ ನಂಬಿರ್ತಾರೆ ಅಂದ್ರೆ ಈ ಬಾಲ್ ಅನ್ನುವಂತಹ ದೇವ್ರ ಏನಿದಾನೋ ಈತ ಸಖತ್ತು ಕೋಪಿಷ್ಟ. ಇದನ್ ಏನಾದ್ರೂ ಕೋಪ ಬಂತು ಅಂತಂದ್ರೆ ನಮ್ ಮಳೆ ಬೆಳೆ ಎಲ್ಲ ಸರ್ವನಾಶ ಆಗೋಗ್ಬಿಡುತ್ತೆ. ಫುಲ್ ಬರಗಾಲ ಬಂದು ನಾವು ತಿನ್ನೋಕ್ ಅನ್ನ ಇಲ್ದೇನೆ ಸಾಯ್ತೀವಿ. ಸೊ ಈ ಬಾಲ್ ಅನ್ನುವಂತಹ ದೇವರಿಗೆ ಯಾವತ್ತು ನಾವು ಕೋಪ ಬರ್ದೇ ಇರೋ ತರ ನೋಡ್ಕೋಬೇಕು, ಒಳ್ಳೆ ಆಫರಿಂಗ್ಸ್ ನ ಕೊಡ್ಬೇಕು ಅಂತ ಈ ತರ ಒಬ್ರದ್ ಮಾತು ಒಬ್ರು ಕೇಳ್ಕೊಂಡು ಆ ದೇವ್ರನ್ನ ಪೂಜೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಈವೆನ್ ದೋ ಈಸ್ ಎ ಫೇಕ್ ಗಾಡ್. ಸೊ ನಾನು ಆಗ್ಲೇ ಹೇಳ್ದಂಗೆ ಫಸ್ಟ್ ಇವರು ಜಸ್ಟ್ ಹೂವನ ಇಡ್ತಾ ಇದ್ರು, ಆ ದೇವ್ರ ಹೆಸರಲ್ಲಿ ಉಪವಾಸನ ಮಾಡ್ತಾ ಇದ್ರು. ಅದಾದ್ಮೇಲೆ ಒಂದು ಲೆವೆಲ್ ಅಪ್ ಆಯ್ತು, ತಾವು ಸಾಕಿರುವಂತಹ ಸಾಕು ಪ್ರಾಣಿಗಳನ್ನ ಆ ದೇವ್ರ ಹೆಸರಲ್ಲಿ ಬಲಿ ಕೊಟ್ರು. ಅಂಡ್ ನೌ ಹಿಯರ್ ಕಮ್ಸ್ ದ ವೆರಿ ಸ್ಕೇರಿ ಪಾರ್ಟ್. ಇವರು ಯಾವ ಲೆವೆಲ್ಗೆ ಮೂಢನಂಬಿಕೆಯಲ್ಲಿ ಮುಳುಗೋಗ್ಬಿಟ್ಟಿರ್ತಾರೆ ಅಂದ್ರೆ ತಮ್ಮ ಹುಟ್ಟುವಂತಹ ಫಸ್ಟ್ ಬಾರ್ನ್ ಚೈಲ್ಡ್ ಅದನ್ನ ಈ ಬಾಲ್ ಅನ್ನುವಂತಹ ಈವಿಲ್ ಗಾಡ್ ಸಲುವಾಗಿ ಬಲಿ ಕೊಡೋರು. ಫಾರ್ ಸಪೋಸ್ ಅನ್ಕೊಳ್ಳಿ, ಈಗ ಒಂದು ಹುಡುಗ ಹುಡುಗಿದು ಹೊಸದಾಗಿ ಮದುವೆ ಆಗಿದೆ. ಅವ್ರಿಗೆ ಹುಟ್ಟುವಂತಹ ಮೊದಲನೇ ಮಗು ಏನಿರುತ್ತೋ ಅದನ್ನ ಇವರು ಈ ಈವಿಲ್ ಎಂಟಿಟಿ, ಈ ದೇವ್ರು ಅನ್ಕೊಂಡು ಅದಕ್ಕೆ ಬಲಿ ಕೊಟ್ಬಿಡೋದು. ನಮ್ ಹೊಸದಾಗಿ ಶುರುವಾಗಿರುವಂತಹ ಜೀವನ ಚೆನ್ನಾಗಿರ್ಲಿ, ನಮ್ಮ ಊರಲ್ಲಿ ಒಳ್ಳೆ ಮಳೆ ಬೆಳೆ ಇರ್ಲಿ ಅಂತ ಹೇಳ್ಬಿಟ್ಟು ತಮ್ಮ ಹುಟ್ಟುವಂತಹ ಫಸ್ಟ್ ಬಾರ್ನ್ ಚೈಲ್ಡ್ ನ ಆ ದರಿದ್ರ ದೇವ್ರಿಗೆ ಬಲಿ ಕೊಡೋರು. ಅಂಡ್ ಬಲಿ ಕೊಡ್ತಿದ್ದಂತಹ ಒಂದು ಪ್ರಾಸೆಸ್ ನೀವು ಕೇಳ್ಬಿಟ್ರೆ ಇನ್ನು ಮೈ ಜುಮ್ ಅನ್ನುತ್ತೆ ನಿಮ್ಗೆ. ತಾಮ್ರದ್ದು ಒಂದು ದೊಡ್ಡ ಮೂರ್ತಿ ಇರೋದು, ಈ ಬಾಲ್ ಈ ಈವಿಲ್ ಎಂಟಿಟಿನ ತಾಮ್ರದ್ದು ಒಂದು ದೊಡ್ಡ ಮೂರ್ತಿ ಇರೋದು, ಒಳಗಡೆಯಿಂದ ಫುಲ್ ಖಾಲಿ ಅದು. ಸೊ ಆ ಮೂರ್ತಿಯ ಬುಡದಲ್ಲಿ ಬೆಂಕಿ ಇಡೋರು. ಆ ಬೆಂಕಿ ಹೆಂಗೆ ದಗ ಅಂತ ಉರಿಯೋದಂದ್ರೆ ಆ ಮೂರ್ತಿ ಏನಿತ್ತೋ ಅದ್ರ ಮೂಗಿಂದ ವಿಷಲ್ಸ್ ಬರೋದು ಅಂತ. ಸೊ ಈ ಹೊಸ ದಾಂಪತಿಗಳಿಗೆ ಏನಿರ್ತಾವಲ್ಲ ಅವು ತಮ್ಮ ಹುಟ್ಟುವಂತಹ ಫಸ್ಟ್ ಮಗುನ ತಂದು ಆ ಮೂರ್ತಿಯ ಕೈಯಲ್ಲಿ ಇಡೋರು. ಅದನ್ನ ಪೂಜೆ ಮಾಡುವಂತಹ ಪೂಜಾರಿ ಕೈಂಡ್ ಆಫ್ ಯಾರು ಇರ್ತಾ ಇದ್ನೋ ಅವನು ಒಂದು ಚೈನ್ ಎಳೆದಾಗ ಆ ಕೈ, ಆ ಮೂರ್ತಿ ಕೈ ಏನಿತ್ತೋ ಅದ್ ಹಿಂಗ್ ಮೇಲೆ ಎದ್ದಳಿ ಆ ಮಗುನ ಬಾಯಲ್ಲಿ ಹಾಕೊಳ್ಳೋದು. ಲಿಟ್ರಲಿ ಆ ಮೂರ್ತಿ ಒಳಗಡೆ ದಗ ಅಂತ ಸುಡ್ತಾ ಇರುವಂತಹ ಬೆಂಕಿಲಿ ಆ ಮಗು ಬಿದ್ದಿದ ತಕ್ಷಣ ನಿಮಿಷದಲ್ಲಿ ಬೂದಿ ಹಾಕ್ಬಿಡೋದು. ಸೊ ಈ ತರ ವೆರಿ ಕ್ರೂಯಲ್ ರಿಚುವಲ್ಸ್ ನ ಪರ್ಫಾರ್ಮ್ ಮಾಡಿ ಆ ಕೆನನೈಟ್ಸ್ ನ ಜನ ಆ ಒಂದು ಬಾಲ್ ಅನ್ನುವಂತಹ ಒಂದು ಫೇಕ್ ಗಾಡ್ ಇಂದ ದುಡ್ಡು, ಒಳ್ಳೆ ಮಳೆ ಬೆಳೆ, ಪವರ್, ಇನ್ಫ್ಲುಯೆನ್ಸ್ ಈ ತರ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಸೊ ಏನಾಗುತ್ತೆ, ಇದು ಆಕ್ಚುಲಿ ಹಿಬ್ರೂ ಬೈಬಲ್ ಅಲ್ಲಿ ಮೆನ್ಷನ್ ಇರುವಂತಹ ಸ್ಟೋರಿ. ಕಿಂಗ್ಡಮ್ ಆಫ್ ಇಸ್ರೇಲ್ ನ ಒಬ್ಬ ರಾಜ ಇರ್ತಾನೆ. ಅವನು ಬೇರೆ ದೇಶದ ಒಂದು ಹುಡುಗಿನ ಇಷ್ಟಪಟ್ಟು ಅವಳನ್ನ ಮದುವೆ ಆಗಿ ಅವಳನ್ನ ರಾಣಿ ಮಾಡ್ಕೊಂಡು ತನ್ನ ದೇಶಕ್ಕೆ ಕರ್ಕೊಂಡ್ ಬರ್ತಾನೆ. ಆ ರಾಣಿ ಏನಿದ್ಲೋ ಅವಳು ಈ ಒಂದು ಈವಿಲ್ ಎಂಟಿಟಿ ಬಾಲ್ ನ ಪೂಜೆ ಮಾಡೋಳಿದ್ಲು. ಆ ಒಂದು ಹುಡುಗಿ ಆ ಒಂದು ರಾಣಿಯ ಪ್ರೀತಿಲಿ ಈ ರಾಜ ಎಷ್ಟೊಂದು ಕಳೆದು ಹೋಗ್ಬಿಟ್ಟಿರ್ತಾನೆ ಅಂತಂದ್ರೆ ಅವಳು ಪೂಜೆ ಮಾಡ್ತಿದ್ದಂತಹ
ದೇವ್ರು ಏನಿದ್ನೋ ಬಾಲ್ ಅನ್ನೋನು ಇನ್ಮೇಲೆ ಇದೇ ಒಂದು ಬಾಲ್ ನ ನಮ್ ಇಡೀ ರಾಜ್ಯದವರು ಪೂಜಿಸ್ಬೇಕು ಅಂತ ಹೇಳ್ಬಿಟ್ಟು ಕಂಪಲ್ಸರಿ ರೂಲ್ ತಂದ್ಬಿಡ್ತಾನೆ. ಸೊ ಈ ವಿಷಯ ಪ್ರೊಫೆಟ್ ಇಲಿಯಾಸ್ ಅವ್ರಿಗೆ ಇಷ್ಟ ಆಗಲ್ಲ. ಅಲ್ಲಿವರೆಗೂ ಸ್ವಲ್ಪ ಜನ ಏನ್ ನಂಬಿದ್ರು ಅಂದ್ರೆ ನಮ್ಗಿರೋದು ಒಂದೇ ಒಂದು ಗಾಡ್, ಅವನ್ಗೆ ಯಾವುದೇ ರೀತಿ ರೂಪ ಇಲ್ಲ, ಆತ ಹೆಂಗ್ ಕಾಣಿಸ್ತಾನೆ ಅಂತ ಯಾರು ನೋಡಿಲ್ಲ, ಅದೊಂದು ಸರ್ವಶಕ್ತಿ ಅಷ್ಟೇ. ಸೊ ಈ ತರ ಜನ ನಂಬಿದ್ರು. ಯಾವಾಗ ಜನ ಮೂರ್ತಿ ಪೂಜೆ ಎಲ್ಲ ಮಾಡೋದಕ್ಕೆ ಶುರು ಮಾಡಿದ್ರು, ಇದು ಪ್ರೊಫೆಟ್ ಇಲಿಯಾಸ್ ಅಂಡ್ ಅವ್ರನ್ನ ನಂಬುವಂತಹ ಜನರಿಗೆ ಇಷ್ಟ ಆಗಿಲ್ಲ. ಪಾಪ ಅವರು ತುಂಬಾ ಜನರಿಗೆ ಹೋಗಿ ಒಳ್ಳೆ ಬುದ್ಧಿ ಹೇಳೋದಕ್ಕೆ ಟ್ರೈ ಮಾಡ್ತಾರೆ. ನೋಡಿ, ಈ ಮೂರ್ತಿ ಪೂಜೆ ಎಲ್ಲ ಮಾಡಬೇಡಿ, ಮಕ್ಕಳನ್ನ ಬಲಿ ಕೊಡಬೇಡಿ, ಇದೆಲ್ಲ ದರಿದ್ರ ಕೆಲಸ. ಇದು ಅಲ್ಲ, ಯಾವ ದೇವ್ರು ತಾನೇ ನಿಮ್ ಮಕ್ಕಳನ್ನ ನನಗ್ ಬಲಿ ಕೊಡಿ ಅಂತ ಕೇಳ್ತಾನೆ? ಇದು ಒಳ್ಳೆ ದೇವ್ರಲ್ಲ, ಇದು ತುಂಬಾ ಕೆಟ್ಟ ದೇವ್ರು, ಇದು ದರಿದ್ರ ದೇವ್ರು ಅಂತೆಲ್ಲ ಆ ಜನರಿಗೆ ಬುದ್ಧಿವಾದ ಹೇಳೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಆ ಜನ ನಂಬಲ್ಲ. ಇಲ್ಲ, ನಾವು ಚಮತ್ಕಾರಗಳನ್ನ ನಮ್ ಕಣ್ಣಾರೆ ನೋಡಿದೀವಿ, ಆ ದೇವ್ರನ್ನ ಯಾವಾಗಿಂದ ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ವು, ನಮ್ಗೆ ಒಳ್ಳೆ ಮಳೆ ಬೆಳೆ ಎಲ್ಲ ಆಗ್ತಾ ಇದೆ ಅಂತ ಆ ಜನ ಅಂಧ ಭಕ್ತಿಲಿ ಹೋಗ್ಬಿಡ್ತಾರೆ. ಈಗ ಇಲ್ಲಿ ಪ್ರೊಫೆಟ್ ಇಲಿಯಾಸ್ ಅವರು ಹೋಗಿ ಜನರಿಗೆ ಬುದ್ಧಿವಾದಗಳು ಹೇಳ್ತಾ ಇರೋದು, ಅವ್ರನ್ನ ಮೆನಿಪ್ಯುಲೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರೋದು ರಾಜನ್ ಗೊತ್ತಾದಾಗ ರಾಜನ್ಗೆ ಇಷ್ಟ ಆಗಲ್ಲ. ಸೊ ರಾಜನ್ ಮಧ್ಯಾಹ್ನ ಪ್ರೊಫೆಟ್ ಇಲಿಯಾಸ್ ಅವ್ರ ಮಧ್ಯಾಹ್ನ ಒಂದು ವಾದ ವಿವಾದ ಆಗುತ್ತೆ. ಆಗ ಪ್ರೊಫೆಟ್ ಇಲಿಯಾಸ್ ಅವರು ಒಂದು ಚಾಲೆಂಜ್ ನ ಹಾಕ್ತಾರೆ ರಾಜನ್ಗೆ. ಆಯ್ತಬ್ಬ, ನಿನ್ ದರಿದ್ರ ದೇವರಲ್ಲಿ ನಿನ್ಗಷ್ಟೇ ನಂಬಿಕೆ ಇತ್ತು ಅಂತಂದ್ರೆ ನಾನೊಂದು ಚಾಲೆಂಜ್ ಹಾಕ್ತೀನಿ. ಏನಿಲ್ಲ, ನಿನ್ ಮುಂದೆ ಇಟ್ಟಿರುವಂತಹ ಈ ಕಟ್ಟಿಗೆಗಳು ಏನಿದಾವಲ್ಲ, ಇದನ್ನ ಮುಟ್ಟದಿರಾ ಏನೋ ಮಾಡ್ದಿರಾ ಜಸ್ಟ್ ನೀನು ನಿನ್ ದೇವ್ರನ್ನ ನೆನೆಸ್ಕೊಂಡು ನಿನ್ ದೇವ್ರನ್ನ ಪೂಜೆ ಮಾಡ್ಕೊಂಡು ಹೇಳು ನಿನ್ ದೇವ್ರಿಗೆ ಗಾಡ್ ಪವರ್ ನ ಯೂಸ್ ಮಾಡ್ಕೊಂಡು ಈ ಕಟ್ಟಿಗೆಲಿ ಬೆಂಕಿ ಹಾಕೋದಕ್ಕೆ. ಇಫ್ ಇನ್ ಕೇಸ್ ಏನಾದ್ರೂ ನಿನ್ ದೇವ್ರು ಈ ಕೆಲಸ ಮಾಡ್ಬಿಡ್ತು ಅಂತಂದ್ರೆ ನಾನೇ ನಿನ್ ದೇವ್ರನ್ನ ಪೂಜೆ ಮಾಡೋದಕ್ಕೆ ಶುರು ಮಾಡ್ತೇನೆ. ಇಲ್ವಾ, ನಿನ್ ಕೈಯಿಂದ ಆಗಿಲ್ವಾ, ನನಗೊಂದ್ ಚಾನ್ಸ್ ಕೊಡು, ನಾನು ಆ ಸರ್ವಶಕ್ತಿನ ನೆನೆಸ್ಕೊಂಡು ಆ ಸರ್ವಶಕ್ತಿ ಹತ್ರ ಪ್ರೇ ಮಾಡಿ ಈ ಒಂದು ಕಟ್ಟಿಗೆಗಳಿಗೆ ಬೆಂಕಿ ಬೀಳೋ ತರ ಮಾಡ್ತೀನಿ ಅಂತ ಈ ತರ ಒಂದು ಚಾಲೆಂಜ್ ಹಾಕೊಳ್ತಾರ. ಸರಿ ಆಯ್ತು ಅಂತ ರಾಜನು ಈ ಒಂದು ಚಾಲೆಂಜ್ ನ ಅಕ್ಸೆಪ್ಟ್ ಮಾಡ್ತಾನೆ. ಅಂಡ್ ಅವನು ತನ್ನ ಹತ್ರ ಇರುವಂತಹ ಜನರಿಗೆ ಹೇಳಿ ಆ ಒಂದು ಬಾಲ್ ನ ಮೂರ್ತಿ ಏನಿದೆಯೋ ಅದ್ರ ಮುಂದೆ ತುಂಬಾ ಜೋರಾಗಿ ಪೂಜೆ ಮಾಡಿಸೋದಕ್ಕೆಲ್ಲ ಶುರು ಮಾಡ್ತಾನೆ. ಲಿಟ್ರಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಅವರು ಕಿರ್ಚ್ಕೊಂಡು ಅರಸ್ಕೊಂಡು ತಮಟೆ ಬಾರಿಸ್ಕೊಂಡು ಏನೇನೆಲ್ಲ ಸರ್ಕಸ್ ಮಾಡಿ ತುಂಬಾ ಪ್ರೇ ಮಾಡಿ ಆ ಒಂದು ಕಟ್ಟಿಗೆಗಳಿಗೆ ಗಾಡ್ ಪವರ್ ಇಂದ ಬೆಂಕಿ ಅಂಟಿಸ್ಲಿಕ್ಕೆ ತುಂಬಾ ಟ್ರೈ ಮಾಡ್ತಾರೆ. ಬಟ್ ಎಲ್ಲಿಂದನೂ ಏನು ಚಮತ್ಕಾರ ಆಗಲ್ಲ. ಆಗ ಪ್ರೊಫೆಟ್ ಇಲಿಯಾಸ್ ಅವ್ರು ಬಂದು, ಇನ್ನು ಸಾಕಪ್ಪ, ಬೆಳಿಗ್ಗೆಯಿಂದ ನೀವು ಸರ್ಕಸ್ ತುಂಬಾ ಆಯ್ತು, ಈಗ ಬಿಡಿ, ಈಗ ನನಗ್ ಚಾನ್ಸ್ ಕೊಡಿ ಅಂತ ಹೇಳ್ಬಿಟ್ಟು ಆಗ ಪ್ರೊಫೆಟ್ ಇಲಿಯಾಸ್ ಅವರು ಆ ಸರ್ವಶಕ್ತಿನ ನೆನೆಸ್ಕೊಂಡು ಆ ಗಾಡ್ ನ ನೆನೆಸ್ಕೊಂಡು, ದೇವ್ರೆ, ಈ ಜನ ನಿನ್ನಲ್ಲಿ ನಂಬಿಕೆನ ಕಳ್ಕೊಂಡಿದ್ದಾರೆ, ಇವರಲ್ಲಿ ಮತ್ತೆ ನಂಬಿಕೆ ಹುಟ್ಟಬೇಕು ಅಂತಂದ್ರೆ ನೀನ್ ಏನಾದ್ರೂ ಒಂದು ಚಮತ್ಕಾರ ಮಾಡ್ಲೇಬೇಕು, ನೀನ್ ಏನಾದ್ರೂ ಒಂದು ಚಮತ್ಕಾರನ ತೋರಿಸ್ಲೇಬೇಕು, ನನ್ ಮುಂದೆ ಇಟ್ಟಿರುವಂತಹ ಈ ಒಂದು ಕಟ್ಗೆಯಲ್ಲಿ ದಯವಿಟ್ಟು ಬೆಂಕಿ ಅಂಟಿಸಿ ತೋರಿಸು, ನೀನ್ ಇದೆಯಾ, ನಮ್ಮನ್ನೆಲ್ಲ ನೀನ್ ಮೇಲ್ಗಡೆಯಿಂದ ನೋಡ್ತಾ ಇದೀಯಾ ಅಂತ ಈ ಜನಗಳಿಗೆ ತೋರಿಸು ಅಂದಾಗ ಆಗ ಸಡನ್ಲಿ ಆಕಾಶದಿಂದ ಒಂದು ಸಿಡಿಲ್ ಬಿದ್ದು ಆ ಕಟ್ಟಿಗೆಗಳಿಗೆ ಬೆಂಕಿ ಬೀಳೋದಿರ್ಲಿ ಕಂಪ್ಲೀಟ್ ಬ್ಲಾಸ್ಟ್ ಆಗ್ಬಿಡುತ್ತೆ. ಆಗಿಂದ ಆ ಕೆನನೈಟ್ಸ್ ನ ಜನ ಏನಿದ್ರು ಅವರು ಮೂರ್ತಿ ಪೂಜೆನ ಬಿಟ್ಬಿಟ್ಟು, ಇಲ್ಲಪ್ಪ, ಒಂದೇ ಗಾಡ್ ಇರೋದು, ಒಂದೇ ಸರ್ವಶಕ್ತಿ ಇರೋದು, ಅದಕ್ಕೆ ಯಾವುದೇ ತರ ರೂಪ ಇಲ್ಲ, ಅದಕ್ಕೊಂದು ರೂಪ ಕೊಡೋಷ್ಟು ದೊಡ್ಡವರು ನಾವಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿವರೆಗೂ ಸ್ಟಿಲ್ ಮುಸ್ಲಿಮ್ಸ್ ಅಲ್ಲಾಗ್ಲಿ ಅಥವಾ ಜೂಯಿಶ್ ಪೀಪಲ್ ಅಲ್ಲಾಗ್ಲಿ ಮೂರ್ತಿ ಪೂಜೆ ಅನ್ನೋದು ಪ್ರಾಹಿಬಿಟೆಡ್. ನೋಡಿ, ಈ ಒಂದು ಇನ್ಸಿಡೆಂಟ್ ಆದಾಗ ತುಂಬಾ ಜನ ಕೆನನೈಟ್ಸ್ ಏನೋ ಆ ಸರ್ವಶಕ್ತಿನ ನಂಬೋದಕ್ಕೆ ಶುರು ಮಾಡಿದ್ರು. ಬಟ್ ಅಲ್ಲಿ ಸ್ವಲ್ಪ ಜನ, ಒಂದು ಸ್ಮಾಲ್ ಗ್ರೂಪ್ ಆಫ್ ಪೀಪಲ್ ಸ್ಟಿಲ್ ಬಾಲ್ ನ ನಂಬ್ತಾ ಇತ್ತು. ಅವ್ರು ಸ್ಟಿಲ್ ಸೀಕ್ರೆಟ್ ಆಗಿ ಆ ಒಂದು ಬಾಲ್ ನ ಪೂಜೆ ಮಾಡ್ತಾ ಇದ್ರು. ಅಂಡ್ ಅದೇ ಜನ ಇವತ್ತಿಗೂ ಇದಾರೆ, ತುಂಬಾ ಸೀಕ್ರೆಟ್ ಆಗಿ ಈ ಬಾಲ್ ನ ಪೂಜೆ ಮಾಡ್ತಿದ್ದಾರೆ, ಸ್ಯಾಕ್ರಿಫೈಸಸ್ ನ ಕೊಡ್ತಿದ್ದಾರೆ. ಅಂಡ್ ಅದ್ರಿಂದ ಅವ್ರಿಗೆ ತುಂಬಾ ಪವರ್, ತುಂಬಾ ಇನ್ಫ್ಲುಯೆನ್ಸ್, ತುಂಬಾ ಮನಿ ಸಿಗ್ತಾ ಇದೆ ಅಂತ ಕಾನ್ಸ್ಪಿರಸಿ ಥಿಯರೀಸ್ ಹೇಳ್ತಾರೆ. ಈ ಸೆಟಾನಿಕ್ ಈವಿಲ್ ಎಂಟಿಟಿ ಬಾಲ್ ಬಗ್ಗೆ ರೀಸೆಂಟ್ ಆಗಿ ಇನ್ನಷ್ಟು ಜನರಿಗೆ ಗೊತ್ತಾಗಿದ್ದು ಎಪ್ಸ್ಟೀನ್ ಫೈಲ್ಸ್ ಇಂದ. ಈ ಎಪ್ಸ್ಟೀನ್ ಐಲ್ಯಾಂಡ್ ಏನಿದೆಯೋ ಇದ್ರ ಬಗ್ಗೆ ತುಂಬಾ ರೂಮರ್ಸ್ ಬರ್ತಾ ಇದೆ. ಲೈಕ್ ಆ ಒಂದು ಐಲ್ಯಾಂಡ್ ಅಲ್ಲಿ ತುಂಬಾ ಡಾರ್ಕ್ ರಿಚುವಲ್ಸ್ ಪರ್ಫಾರ್ಮ್ ಮಾಡ್ತಿದ್ರು, ಮಕ್ಕಳನ್ನ ಬಲಿ ಕೊಡ್ತಾ ಇದ್ರು, ಮಕ್ಕಳು ರಕ್ತ ಕುಡಿತಾ ಇದ್ರು ಅಂತೆಲ್ಲ ರೂಮರ್ಸ್ ಬರ್ತಾ ಇದೆ. ಈ ರೂಮರ್ಸ್ ಇನ್ನು ಸ್ಟ್ರಾಂಗ್ ಆಗಿದ್ ಯಾವಾಗ ಅಂತಂದ್ರೆ ಈ ಜೆಫ್ರಿ ಎಪ್ಸ್ಟೀನ್ ಏನಿದ್ನೋ ಈ ಒಂದೊಂದು ಫೇಕ್ ಬ್ಯಾಂಕ್ ಅಕೌಂಟ್ ಇತ್ತು. ಅಂಡ್ ಆ ಒಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ಹೆಸರು ಬಂದು ಬಾಲ್ ಅಂತ ಇತ್ತು. ಅಂದ್ರೆ ಎಪ್ಸ್ಟೀನ್ ತನ್ನ ಹೆಸರು ಸಲುವಾಗಿ ಬಾಲ್ ಅನ್ನುವಂತಹ ಹೆಸರನ್ನ ಯೂಸ್ ಮಾಡಿರ್ತಾನೆ, ವಿಚ್ ಡೈರೆಕ್ಟ್ಲಿ ಶೋಸ್ ದಟ್ ಎಪ್ಸ್ಟೀನ್ ಗೆ ಬಾಲ್ ಅನ್ನುವಂತಹ ಒಂದು ಈವಿಲ್ ಎಂಟಿಟಿ ಮೇಲೆ ನಂಬಿಕೆ ಇತ್ತು, ಅದ್ರ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು. ಅಂಡ್ ಒಬ್ಬ ವ್ಯಕ್ತಿಗೆ ಈ ಒಂದು ಈವಿಲ್ ಎಂಟಿಟಿ ಮೇಲೆ ನಂಬಿಕೆ ಇದೆ ಅಂತಂದ್ರೆ ಅವನು ಮೇ ಬಿ ಆ ಒಂದು ಸ್ಯಾಕ್ರಿಫೈಸಸ್ ನ ಪರ್ಫಾರ್ಮ್ ಮಾಡಿರಬಹುದು, ಮಕ್ಕಳು ಬಲಿನೂ ಸಹ ಕೊಟ್ಟಿರಬಹುದು ಅಂತ ಇನ್ನೂ ಡೌಟ್ ಸ್ಟ್ರಾಂಗ್ ಆಗುತ್ತೆ. ಅಂಡ್ ಆಗಿನ ಜನ ಈ ನಕಲಿ ದೇವ್ರ ಸಲುವಾಗಿ ಒಂದು ದೊಡ್ಡ ಟೆಂಪಲ್ ಸಹ ಕಟ್ಟಿರ್ತಾರ, ಅಲ್ಲೇ ಹೋಗಿ ಎಲ್ಲ ಬಲಿ ಕೊಡ್ತಾ ಇದ್ದಿದ್ದು. ಸೊ ಲೆಬ್ನಾನ್ ಅಲ್ಲಿ ಇರುವಂತಹ
ಇರುವಂತಹ ಬಾಲ್ ಬೇಕಲ್ಲಿ ಈ ಒಂದು ಬಾಲ್ ಈ ಈವಿಲ್ ಎಂಟಿಟಿನ ಟೆಂಪಲ್ ಸಹ ಇದೆ. ಅಂಡ್ ಆ ಒಂದು ಟೆಂಪಲ್ ನ ಮಿಸ್ಟ್ರಿ ಏನು ಅಂತಂದ್ರೆ ಅದ್ರ ಸುತ್ತಮುತ್ತ ಒಂದೆರಡು ಕಲ್ಲುಗಳು ಬಿದ್ದಿದಾವೆ. ಪರ್ಫೆಕ್ಟ್ ಶೇಪ್ ಅಲ್ಲಿ ಕಟ್ ಮಾಡಿರುವಂತಹ ದೊಡ್ಡ ಹ್ಯೂಜ್ ಸ್ಟೋನ್ಸ್. ಅದು ಸುಮಾರು 800 ಇಂದ 1500 ಕಿಲೋ ಟನ್ಸ್ ಅಷ್ಟು ಭಾರ ಇರುವಂತಹ ಸ್ಟೋನ್ಸ್ ಅದು. ಸೊ ಅಷ್ಟು ಭಾರ ಇರುವಂತಹ ಸ್ಪೆಸಿಫಿಕ್ ಶೇಪ್ ಅಲ್ಲಿ ಕಟ್ ಆಗಿರುವಂತಹ ಸ್ಟೋನ್ಸ್ ನ ಅಲ್ಲಿಗೆ ಹೇಗ್ ತಂದ್ರು, ಅದನ್ನ ರೈಟ್ ಪ್ಲೇಸ್ ಅಲ್ಲಿ ಒಂದ್ ಇಂಚು ಆ ಕಡೆ ಈ ಕಡೆ ಆಗದೆ ಹೇಗ್ ಪ್ಲೇಸ್ಮೆಂಟ್ ಮಾಡಿದ್ರು ಅನ್ನೋದೇ ಒಂದು ದೊಡ್ಡ ಮಿಸ್ಟ್ರಿ. ಹೇಗ್ ಈಜಿಪ್ಟ್ ಅಲ್ಲಿ ಆ ಒಂದು ಪಿರಮಿಡ್ ನ ಯಾವ ಒಂದು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಹೆಂಗ್ ಕಟ್ಟಿದ್ರು ಅನ್ನೋದು ಒಂದು ಮಿಸ್ಟ್ರಿ ಇದೆಯೋ, ಸೇಮ್ ಗೋಸ್ ವಿತ್ ದಿಸ್ ಟೆಂಪಲ್. ಈ ಟೆಂಪಲ್ ಸುತ್ತಮುತ್ತ ಈ ಕಲ್ಲುಗಳು ಇಷ್ಟು ಭಾರ ಇರುವಂತಹ ಇಷ್ಟು ವೆಯ್ಟ್ ಇರುವಂತಹ ಕಲ್ಲುಗಳು ಎಲ್ಲಿಂದ ಬಂತು ಅಂತ. ಸೊ ಈ ಬಾಲ್ ಅನ್ನುವಂತಹ ಈವಿಲ್ ಎಂಟಿಟಿ ಕುರಾನ್, ಬೈಬಲ್ ಹಾಗೂ ಹಿಬ್ರೂ ಬೈಬಲ್ ಅಲ್ಲಿ ಬರುವಂತಹ ಒಂದು ಈವಿಲ್ ಗಾಡ್ ಅಂತ ನಿಮ್ಗೆ ಗೊತ್ತಾಯ್ತು. ಯಾವಾಗ ಕಲಿಯುಗ ಅನ್ನೋದು ತನ್ನ ಪೀಕ್ ಅಲ್ಲಿ ಇರುತ್ತೋ ಆಗ ಅಗೇನ್ ಜನ ದೇವರಲ್ಲಿ ತಮ್ಮ ನಂಬಿಕೆನ ಕಳ್ಕೊಂಡು ಈ ಒಂದು ಈವಿಲ್ ಗಾಡ್ ನ ಪೂಜೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ಫೇಕ್ ಗಾಡ್, ಆ ಈವಿಲ್ ಗಾಡ್ ಕೊಡುವಂತಹ ದುಡ್ಡು, ಪಾವರು, ಮನಿ, ಈ ಒಂದು ವ್ಯಾಮೋಹಕ್ಕೆ ಬಿದ್ದು ಜನ ಆ ಒಂದು ಸರ್ವಶಕ್ತಿ ಆ ಒಂದು ಗಾಡ್ ಅಲ್ಲಿ ನಂಬಿಕೆನ ಕಳ್ಕೊಂಡು ಈ ಒಂದು ಸೆಟಾನಿಕ್ ಪವರ್ ನ ನಂಬ್ತಾರೆ ಅಂತ ಹೋಲಿ ಸ್ಕ್ರಿಪ್ಚರ್ಸ್ ಅಲ್ಲಿ ಮೆನ್ಷನ್ ಇರೋದು. ಸೊ ಬಾಲ್ ಬಗ್ಗೆ ಅಂತ ನಿಮಗ್ ಗೊತ್ತಾಯ್ತು. ಇನ್ನು ದಜ್ಜಾಲ್ ಬಗ್ಗೆ ಒಂದು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಬೇಕಂತ ಇದೆ. ತುಂಬಾ ದಿನದಿಂದ ಆ ಒಂದು ವಿಡಿಯೋ ಪೆಂಡಿಂಗ್ ಇದೆ. ಆದಷ್ಟು ಬೇಗ ಅವನ ಬಗ್ಗೆನೂ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಕಲಿಯುಗದಲ್ಲಿ ನೀವು ಅವನ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಓಕೆ ಕಲ್ಟೆಕ್ ಗ್ಯಾಂಗ್, ಐ ಹೋಪ್ ಯು ಎಂಜಾಯ್ಡ್ ದ ವಿಡಿಯೋ. ಇನ್ನು ನಿಮ್ಗೆ ಯಾರಿಗಾದ್ರೂ ಅಬ್ರಾಡ್ ಅಲ್ಲಿ ಅಥವಾ ಒಂದು ಫಾರಿನ್ ಕಂಟ್ರಿಲಿ MBBS ಅಥವಾ MBA ನ ಓದ್ಬೇಕಂತ ಕನ್ಸಿದ್ರೆ, ನಿಮ್ ಬಜೆಟ್ ಕೂಡ ವೆರಿ ಲಿಮಿಟೆಡ್ ಇತ್ತು ಅಂದ್ರೆ ನೋ ವರೀಸ್, ನಾನು ಆಗ್ಲೇ ಹೇಳ್ದಂಗೆ admito.in ನ ಟೀಮ್ ಅವರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂಡ್ ಪಿನ್ ಕಮೆಂಟ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಡೂ ಚೆಕ್ ಔಟ್. ಓಕೆ ದೆನ್ ನಾನು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸಮೀರ್ MD ಸೈನಿಂಗ್ ಆಫ್.